ಇನ್ನು ಜನರ ರಕ್ಷಣೆಗೆ ಅಗತ್ಯ ಕ್ರಮ ಕೈಗೊಂಡಿದ್ದೇವೆ. ಗ್ಯಾರಂಟಿ ನ್ಯೂಸ್ಗೆ ಸಚಿವ ಶರಣಬಸಪ್ಪ ದರ್ಶನಾಪುರ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದೆಲ್ಲದರ ನಡುವೆ ನಾವು ಬಹಳಷ್ಟು ಗಮನಿಸಬೇಕಾದಂತಹ ಸಂಗತಿ, ಸಿಎಂ ಸಿದ್ದರಾಮಯ್ಯನವರು ಎಲ್ಲ ಅಧಿಕಾರಿಗಳಿಗೆ ಹೇಳಿದ್ದಾರೆ, ಯಾದಗಿರಿಯಲ್ಲಿ ನಿರಂತರವಾಗಿ ಮಳೆ ಬೀಳ್ತಾ ಇದೆ, ಭೀಮಾ ತೀರದ ಪ್ರವಾಹಕ್ಕೆ ಸೇತುವೆಗಳೇ ಜಲಾವೃತ ಆಗಿ ಹೋಗ್ಬಿಟ್ಟಿದೆ. ಪ್ರವಾಹ ಪ್ರದೇಶಕ್ಕೆ ಸಚಿವ ಶರಣಬಸಪ್ಪ ದರ್ಶನಾಪುರ ಅವರು ಭೇಟಿ ಕೊಟ್ಟಿದ್ದಾರೆ. ಜಲಾವೃತವಾದ ಸೇತುವೆ, ಬೆಳೆ ಹಾನಿ ಪ್ರದೇಶಕ್ಕೆ ಭೇಟಿಯನ್ನ ನೀಡಿರುವುದು. ಸಿಎಂ ಸಿದ್ದರಾಮಯ್ಯ ಸೂಚನೆ ಕೊಡ್ತಾ ಇದ್ದಂತೆ ಪರಿಶೀಲನೆಯನ್ನ ಮಾಡಲಾಗಿದೆ. ಜಿಲ್ಲೆಯಲ್ಲಿ ಅಪಾರ ಪ್ರಮಾಣದಲ್ಲಿ ಹಾನಿಯಾಗಿದೆ. ಜನರ ರಕ್ಷಣೆಗೆ ಅಗತ್ಯ ಕ್ರಮವನ್ನ ಕೈಗೊಂಡಿದ್ದೇವೆ. ಯಾದಗಿರಿಯಲ್ಲಿ ನಿರಂತರ ಮಳೆ ಆಗಿ ಬಹಳಷ್ಟು ಸಮಸ್ಯೆ ಉಂಟಾಗ್ತಾ ಇದೆ. ನೋಡಿ, ಅಲ್ಲಿ ಸಚಿವ ಶರಣಬಸಪ್ಪ ದರ್ಶನಾಪುರ ಅವರು ಹೋಗಿದ್ದಾರೆ. ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಕರ್ಕೊಂಡು ಆ ನಿಟ್ಟಿನಲ್ಲಿ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅನ್ನೋದರ ಬಗ್ಗೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾರೆ. ಸೊ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಕೂಡ ಈ ವಿಚಾರವನ್ನ ಗಂಭೀರವಾಗಿ ತೆಗೆದುಕೊಂಡಿರೋದು. ಒಂದು ಕಡೆ ನಿರಂತರವಾಗಿ ಮಳೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ನದಿಗಳು ತುಂಬಿ ಹರಿತಾ ಇದ್ದಾವೆ, ಸೇತುವೆಗಳು ಜಲಾವೃತ ಆಗಿದ್ದಾವೆ. ನದಿಯ ಅಕ್ಕಪಕ್ಕದ ಅಂದರೆ ವಾಸಿಗಳು ಅಥವಾ ಅಕ್ಕಪಕ್ಕದಲ್ಲಿ ವಾಸ ಮಾಡುವಂಥ ಜನರಿಗೆ ದೊಡ್ಡ ಸಮಸ್ಯೆ ಆಗಿದೆ. ಬೆಳೆಗಳಿಗೆ ನೀರು ನುಗ್ಗಿದೆ. ಇನ್ನು ಸಚಿವ ಶರಣಬಸಪ್ಪ ದರ್ಶನಾಪುರ ಅವರನ್ನ ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ, ಬನ್ನಿ ನೋಡೋಣ. ಭೀಮಾ ನದಿಯ ಜಲಪ್ರಳಯಕ್ಕೆ ಯಾದಗಿರಿ ಜಿಲ್ಲೆಯ ಜನರು ಈಗ ತತ್ತರಿಸಿ ಹೋಗಿದ್ದಾರೆ. ಪ್ರಮುಖವಾಗಿ ಯಾದಗಿರಿ ನಗರಕ್ಕೆ ಕೂಡ ಭೀಮಾ ನದಿಯ ನೀರು ನುಗ್ಗಿದ ಪರಿಣಾಮವಾಗಿ ಯಾದಗಿರಿ ನಗರದ ಪ್ರಮುಖ ಬಡಾವಣೆಗಳಿಗೆ ನೀರು ನುಗ್ಗಿದೆ. ಅದೇ ರೀತಿಯಾಗಿ ಯಾದಗಿರಿ ನಗರದ ಹೊರಭಾಗದಲ್ಲಿರುವಂಥ ಏನು ಬ್ರಿಡ್ಜ್ ಕೂಡ ಜಲಾವೃತವಾಗಿದೆ. ಪ್ರಮುಖವಾಗಿ ಯಾದಗಿರಿ ನಗರದಿಂದ ಯಾದಗಿರಿ ಯಾದಗಿರಿ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳುವಂಥ ಸೇತುವೆ ಇದೆ. ಈ ಸೇತುವೆ ಕೂಡ ಭೀಮಾ ನದಿಗೆ ಹೆಚ್ಚಿನ ಪ್ರಮಾಣದ ನೀರು ಬಿಟ್ಟ ಪರಿಣಾಮವಾಗಿ ಈ ಸೇತುವೆ ಕೂಡ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಅದೇ ರೀತಿಯಾಗಿ ಈಗಲೇ ಜಲಾವೃತಗೊಂಡ ಪರಿಣಾಮವಾಗಿ ಈಗ ಸಂಪರ್ಕ ಕೂಡ ಬಂದ್ ಆಗಿದೆ. ಪ್ರಮುಖವಾಗಿ ಬೆಳೆ ಹಾನಿ ಪ್ರದೇಶಕ್ಕೆ, ಅದೇ ರೀತಿಯಾಗಿ ಭೀಮಾ ನದಿಗೆ ಏನು ಹಾನಿಯಾಗಿದೆ, ಹಾನಿಯಾದಂಥ ಪ್ರದೇಶಕ್ಕೆ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವ ಶರಣಬಸಪ್ಪ ದರ್ಶನಾಪುರ ಅವರು ಕೂಡ ಭೇಟಿ ನೀಡಿ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಈಗಲೇ ಏನು ಮಳೆಯಿಂದ ಬೆಳೆ ಹಾನಿಯಾಗಿತ್ತು ಅಲಿಪುರ ತಾಂಡದ ಭಾಗದಲ್ಲಿ ಕೂಡ ಅಲ್ಲಿ ಬೆಳೆ ಹಾನಿಯಾದ ಪ್ರದೇಶವನ್ನು ವೀಕ್ಷಣೆ ಮಾಡಿ ನಂತರ ಈಗ ಈ ಸೇತುವೆ ಏನು ಭೀಮಾ ನದಿಗೆ ಏನು ಜಲಾವೃತವಾಗಿತ್ತು ಸೇತುವೆಯನ್ನು ಕೂಡ ವೀಕ್ಷಣೆ ಮಾಡುವಂಥ ಕೆಲಸ ಮಾಡಿದ್ದಾರೆ. ಪ್ರಮುಖವಾಗಿ ಈಗ ಸಚಿವರು ಕೂಡ ನಮ್ಮ ಜೊತೆ ಇದ್ದಾರೆ. ಏನಂತ ಕಾರಣ ಸರ್, ಭೀಮಾ ನದಿ ಮತ್ತು ಒಂದು ಕಡೆ ಮಳೆಯಿಂದ ಸಾಕಷ್ಟು ಹಾನಿಯಾಗಿದೆ, ತಾವು ಕೂಡ ಭೇಟಿ ಕೊಟ್ಟಿದ್ದೀರಿ, ಏನು? ಈಗ ಈ ಭಾಗದಲ್ಲಿ ಈ ಒಂದು ವಿಶೇಷ ಈ ತಿಂಗಳ ಹೆಚ್ಚಿನ ಮಳೆ ಆಗೋದ್ರಿಂದ ಇವತ್ತು ಭೀಮಾ ನದಿ ಮಹಾರಾಷ್ಟ್ರದಲ್ಲಿ ಹೆಚ್ಚಿನ ಮಳೆ ಆಗೋದ್ರಿಂದ ಭೀಮಾ ನದಿಗೆ ಸುಮಾರು 4.5 ಲಕ್ಷ ಕ್ಯೂಸೆಕ್ಸ್ ಇವತ್ತಿನವರೆಗೆ 5 ಲಕ್ಷ ಕ್ಯೂಸೆಕ್ಸ್ ನೀರು ಬೀಳೋದ್ರಿಂದ ಭಾಳಷ್ಟು ಗ್ರಾಮಗಳಿಗೆ ನೀರು ನುಗ್ಗತಕ್ಕಂಥ ಪರಿಸ್ಥಿತಿ ಆಗಿದೆ. ಬಿಡಲಾರ್ದಂಥ ಯಾವ ಬೆಳೆ ಏನಾಗಿದೆ ಬಿಡಲಾರ್ದಂಥ ನಿಟ್ಟಿನಲ್ಲಿ ನಾವು ವರದಿ ಕಳಿಸ್ತಕ್ಕಂಥ ಪ್ರಯತ್ನ ನಾವು ಮಾಡ್ತೀವಿ. ಈಗಾಗಲೇ ಇಲ್ಲ, ನಾಳೆಗೆ ಕಂದಾಯ ಸಚಿವರಾಗಲಿ ಇಲ್ಲ ನಾವಾಗಲಿ ಬರ್ತೀವಿ ಅಂದಾರೆ. ಯಾರೇ ಒಬ್ಬರು ಬರ್ತಾರೆ ನಾಳೆಗೆ. ಇವತ್ತೇ ಹೋಗಂತ ಹೇಳಿದ್ರಂತ ಅವ್ರಿಗೆ ಕಂದಾಯ ಸಚಿವರು. ನಾಳೆ ಮೋಸ್ಟ್ಲಿ ಬಂದು ವಿಸಿಟ್ ಮಾಡಿ ಅವರು ಕೂಡ ಮೀಟಿಂಗ್ ಮಾಡಿ, ಯಾಕಂದ್ರೆ ಅವ್ರು ಇಂಪಾರ್ಟೆಂಟ್ ಅಲ್ಲ, ನಮ್ಗೆ ಮುಖ್ಯಮಂತ್ರಿ ಬಂದು ಚಲೋ ಆಗ್ತಿತ್ತು ಮತ್ತು ಕಂದಾಯ ಸಚಿವರನ್ನ ಅಷ್ಟೇ ಇಂಪಾರ್ಟೆಂಟ್ ಬರೋದ್ರಿಂದ ನೋಡ್ರಿ, ಯಾರೇ ಇರಲಿ ಯಾವುದೇ ಸರ್ಕಾರ ಇರಲಿ ಇಂಥ ಸಂದರ್ಭದಾಗ ಆ್ಯಕ್ಟಿವ್ ಆಗಿ ಕೆಲಸ ಮಾಡಿ ಜನರಿಗೆ ಏನು ತೊಂದರೆ ಆಗ್ಯದ ಆ ನಿಟ್ಟಿನಲ್ಲಿ ನಾವೆಲ್ಲ ಕೂಡ ಜನರ ಜೊತೆನೇ ಇರಬೇಕು. ಅದು ವಿರೋಧ ಪಕ್ಷದೇ ಇರಲಿ, ಇದ್ರಾಗೇನು ರಾಜಕೀಯ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ, ಏನಿಲ್ಲ. ಯಾವ್ಯಾವ ಸಂದರ್ಭದಾಗ ಯಾವ್ಯಾವ ಪಕ್ಷ ಇದ್ದರೂ ಕೂಡ ಇಂಥ ಸಂದರ್ಭದಾಗ ಜನರ ನೆರವಿಗೆ ಇವತ್ತು ಪಕ್ಷಗಳನ್ನೂ ಬಂದವ, ಸಂಘಟನೆಗಳನ್ನೂ ಬಂದವ, ಸಾಮಾನ್ಯವಾಗಿ ಮಂದಿ ಕೂಡ ಇವತ್ತು ಬಂದು ಹೆಲ್ಪ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ರೆ. ತಾವು ಈಗ ಸಿ ಎಂ ಜೊತೆ ಮಾತಾಡಿದ್ರಿ, ಏನು ಗಮನಕ್ಕೆ ತಂದ್ರಿ? ಯಾಕಂದ್ರೆ ಪ್ರತಿ ವರ್ಷ ಮಳೆ ಬಂದಾಗ ಗಮನಕ್ಕೆ ಕೂಡ ಅದ. ನಾನು ನಿನ್ನೆ ಅವ್ರು ಹೇಳಿರೋದು, ನಿನ್ನೆ ಬೈರೇಗೌಡಗೆ ನಾನು ಇನ್ಸ್ಟ್ರಕ್ಷನ್ ಕೊಟ್ಟಿನಿ, ಇವತ್ತಿಲ್ಲ ನಾಳೆ ಬೆಳಗ್ಗೆ ಬರ್ತಾನೆ, ಅವ್ರು ಬರಲಿಲ್ಲ ಅಂದ್ರೆ ನಾ ಬರ್ತೀವಿ ಅಂತೇಳಿ ಅವ್ರ ಮಾಹಿತಿ ಅದ. ಯಾಕಂದ್ರೆ ಇಲ್ಲಿಂದೆಲ್ಲ ಪ್ರತಿನಿತ್ಯ ಏನೇನು ಮಾಹಿತಿ ಅದ ಎಲ್ಲ ಕೂಡ ಅವ್ರಿಗೆ ಹೋಗ್ತಿರ್ತದೆ. ಆದರೂ ಕೂಡ ನಮ್ಮ ಕಡೆಯಿಂದ, ನಮ್ಮ ಜಿಲ್ಲೆ ಕಡೆಯಿಂದ, ಗುಲ್ಬರ್ಗ ಮತ್ತು ಯಾದಗಿರಿ ಜಿಲ್ಲೆ ಕಡೆಯಿಂದ ಅವ್ರನ್ನೂ ಕೂಡ ರಿಕ್ವೆಸ್ಟ್ ಮಾಡ್ಯಾರ. ಅದು ಪ್ರಿಯಾಂಕ್ ಅವರು ಮೊನ್ನೆ. ಇದು ಸಚಿವ ಶರಣಬಸಪ್ಪ ದರ್ಶನಾಪುರ ಅವರ ಮಾತಾಗಿದೆ. ಜನರ ರಕ್ಷಣೆಗೆ ನಾವು ಕೂಡ ಬದ್ಧರಾಗಿದ್ದೇವೆ. ಅದೇ ರೀತಿಯಾಗಿ ಜಂಟಿ ಸಮೀಕ್ಷೆ ಮಾಡಿದ ನಂತರ ಸೂಕ್ತ ರೈತರಿಗೆ ಪರಿಹಾರ ಕೂಡ ಕಲ್ಪಿಸುವ ಕಾರ್ಯ ಮಾಡ್ತಾ ಇದ್ದೆ ಎಂಬ ಮಾತುಗಳನ್ನು ಕೂಡ ಹೇಳಿದ್ದಾರೆ. ನಾಗಪ್ಪ ಮಾಲಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಯಾದಗಿರಿ.